ಮಹಿಳಾ ಅಧಿಕಾರಿಗೆ ಕಾಂಗ್ರೆಸ್ ಶಾಸಕನ ಪುತ್ರ ಎಷ್ಟು ಅವಾಚ್ಯವಾಗಿ ಬೈದಿದ್ದಾರೆ ಅನ್ನುವಂತಹ ಆಡಿಯೋಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಆರೋಪ ಕೇಳಿ ಬರ್ತಾ ಇದೆ, ಅದು ಬಸವೇಶ್ವರದೇನ ಆಡಿಯೋ ವಾಯ್ಸ್ ಅನ್ನೋದು ಗೊತ್ತಿಲ್ಲ, ಅಥೆಂಟಿಸಿಟಿ ಆಗಬೇಕು, ಬಟ್ ಬಲ್ಲ ಮೂಲಗಳ ಪ್ರಕಾರ ಅವರೇ ಮಾತಾಡಿರೋದು ಅಂತ ಹೇಳಲಾಗ್ತಾ ಇದೆ. ಈ ವಿಚಾರವಾಗಿ ಮಾತನಾಡೋದಕ್ಕೆ ಮಾಜಿ ಡಿಸಿಎಂ ಆಗಿರುವಂತಹ ಈಶ್ವರಪ್ಪ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ತಮಗೆ ತಮ್ಮ ಗಮನಕ್ಕೆ ಆಡಿಯೋ ಬಂತು ಅಂತ ನಾನು ಅನ್ಕೊಳ್ತೀನಿ. ಏನಾಗ್ತದೆ ಸರ್ ಶಿವಮೊಗ್ಗ ಭಾಗದ ಭದ್ರಾವತಿಯಲ್ಲಿ ಅಂತ? ಅಮ್ಮ, ಅಲ್ಲಿ ಪೊಲೀಸ್ ಇಲಾಖೆಯವರು ನೇರವಾಗಿ ಆ MLA ಸರೆಂಡರ್ ಆಗ್ಬಿಟ್ಟಿದ್ದಾರೆ. ಅವ್ರು ಗುಲಾಮರಾಗಿ ಕೆಲಸ ಮಾಡ್ತಿದ್ದಾರೆ. ಇಡೀ ಪೊಲೀಸ್ ಇಲಾಖೆ ಅವ್ರು ಯಾರೋ PC ಅಂತ ಮಾತ್ರನೇ ಹೇಳಲ್ಲ, ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್, DYSP ಎಲ್ಲ, SP ಸೇರಿ ಎಲ್ರೂ ಕೂಡ ಗುಲಾಮರಾಗ್ಬಿಟ್ಟಿದ್ದಾರೆ ಅಲ್ಲಿ. ಯಾಕೆ ಅಂತಂದ್ರೆ ಅಲ್ಲಿ ಏನ್ ನಡೀತಾ ಇರೋಂತ ಅವ್ಯವಹಾರಗಳು ನೋಡ್ಬಿಟ್ರೆ ಇದು ಭದ್ರಾವತಿನಲ್ಲಿ ಮನುಷ್ಯರು ಬದುಕಕ್ಕಾಗಲ್ಲ, ಆ ಪರಿಸ್ಥಿತಿ ಅಲ್ಲಿ ಇದೆ. ನೀವು ಟಿವಿಗಳಲ್ಲಿ ಆ ಪದಗಳು ಕೇಳಿದೆ ನಾನು. ಯಾವುದೇ ಹೆಣ್ಣು ಮಗಳಿಗೆ ಯಾವುದೇ ಕುಡಿದ ಗುಂಡನು ಕೂಡ ಹಂಗ್ ಮಾತಾಡಲ್ಲ ಅಂತ ಪದಗಳು ಬಂದಿದಾವೆ. ಆ ಪದಗಳು ನಾನು ಹೇಳಕ್ ಇಷ್ಟಪಡಲ್ಲ, ಅವಾಚ್ಯ ಶಬ್ದಗಳನ್ನ. ನೀವು ಎಲ್ಲ ಇಡೀ ರಾಜ್ಯ ದೇಶನೇ ನೋಡಿದೆ. ಆದ್ರೆ ಬಹಳ ಆಶ್ಚರ್ಯ ಅಂದ್ರೆ ಆ ಬಸವೇಶ್ವರನ ಅಪ್ಪ ಸಂಗಮೇಶ್ ಅವರು ನನ್ನ ಮಗನ ವಾಸೆ ಇಲ್ಲ ಅಂತ ಹೇಳ್ತಿದಾರಲ್ಲ, ಇದಕ್ಕಿಂತ ನಾಚಿಕೆಡು ಇನ್ನೊಂದಿಲ್ಲ. ಈ ಮಾಮೂಲಿ ಪದಗಳು ಈಗ ತಪ್ಪಿಸ್ಕೊಡೋದಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಅವರು ತಪ್ಪಿಸ್ಕೊಡೋದಕ್ಕೆ ಏನ್ ಮಾಡೋದಕ್ಕಿಂತಾನು ಮನುಷ್ಯರಾಗಿ ಬದುಕೋದನ್ನ ಅಪ್ಪ ಮಗನಿಗೆ ಕಳ್ಸ್ಕೊಡ್ಲಿ. ಪೊಲೀಸ್ ಇಲಾಖೆ ಅಂತೂ ಸರೆಂಡರ್ ಆಗ್ಬಿಟ್ಟಿದ್ದಾರೆ, ಗುಲಾಮ್ ಆಗ್ಬಿಟ್ಟಿದ್ದಾರೆ. ಅಲ್ಲಿ ಯಾರು ಒಳ್ಳೆಯವರಿದ್ದಾರೆ ಅವರಿಗೆ ರೌಡಿ ಶೀಟರ್ ಹಾಕಿ ಹೊರಗಡೆ ಕಳಿಸ್ತಾರೆ. ಯಾವ ರೀತಿ ಗೂಂಡಾಗಳು ಮಾಡ್ತಾರೋ ಅವ್ರನ್ನ ಸಾಕ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು. ಸರ್, ಪೊಲೀಸ್ ಇಲ್ಲಿ ಸರ್ಕಾರಿ ಅಧಿಕಾರಿಗೆ ಬೈದ್ರು ಅನ್ನೋದಕ್ಕಿಂತ ಒಬ್ಬ ಹೆಣ್ಮಕ್ಳ ಜೊತೆಗೆ ಮಾತಾಡೋದು ಸಂಸ್ಕಾರ ಮನೇಲಿ ಅದೇನ ಕಲ್ಸೋದು. ಅವ್ರು ಯಾರೇ ಆಗಿರ್ಲಿ, ಆ ಸಂಸ್ಕಾರ ಅನ್ನಂತ ಪದದ ಅರ್ಥವೇ ಗೊತ್ತಿಲ್ಲಮ್ಮ ಅವ್ರಿಗೆ. ಅವ್ರು ಮಾತಾಡೋ ಪದಗಳೇ ಹೀಗೇನೆ. ಅವ್ರ ಹಾಗೆ, ಅವ್ರ ಅಪ್ಪನೂ ಹಾಗೇನೆ, ಮಕ್ಕಳು ಹಾಗೇನೆ. ಆದ್ರೆ ಈ ಪೊಲೀಸ್ ಇಲಾಖೆಯವರು ಯಾರ ರಾಷ್ಟ್ರಭಕ್ತರು ಏನೋ ಒಂದ್ ಮಾತು ಹೇಳಿಕೆ ಕೊಟ್ಬಿಟ್ರೆ ಅದಕ್ಕೆ ಸೋಮೋಟೋ ಕೇಸ್ ಹಾಕಿ ಅವ್ರ ಮೇಲೆ ನಾನ್ ಬೈಲಬಲ್ ವಾರಂಟ್ ಇಶ್ಯೂ ಮಾಡ್ತಾರೆ. ಆದ್ರೆ ಈ ಪದಗಳು ನೇರವಾಗಿ ಹೆಣ್ಮಗಳು ಕಂಪ್ಲೇಂಟ್ ಮಾಡಿದಾಳೆ. ಇನ್ನು ಸರ್ಕಾರಿ ಅಧಿಕಾರಿ ಬಗ್ಗೆ ನೀವು ಮಾತಾಡ್ತಿದ್ದೆ ಹುಷಾರ್ ಅಂತ ಹೇಳಿದ್ರು ಕೂಡ ಈ ಪೊಲೀಸ್ ಇಲಾಖೆಯವರು ಅವರು ಯಾರು ಗೂಂಡಾಗಳಿದ್ದಾರೆ ಅವ್ರನ್ನೇ ರಕ್ಷಣೆ ಮಾಡ್ತಾರೆ ವಿನಃ ಪೊಲೀಸ್ ಇಲಾಖೆಗೂ ರಕ್ಷಣೆ ಇಲ್ಲ ಅಂತ ಪರಿಸ್ಥಿತಿ ಭದ್ರಾವತಿಯಲ್ಲಿ ಬಂದಿರೋದು ನಿಜಕ್ಕೂ ನಮಗೆ ನಾಚಿಕೆಗೇಡಿದು. ಪೊಲೀಸ್ ಇಲಾಖೆನೂ ಸರೆಂಡರ್ ಆಗಿದೆ ಸರ್. ಮಹಿಳಾ ಸಂಘಟನೆ ಅಂತೂ ಇರುತ್ತಲ್ಲ ಸರ್, ಎಲ್ಲಾ ಕಡೆಗಳಲ್ಲೂ ಮಹಿಳೆಯರಿಗೆ ಒಂದು ಚೂರು ಅನ್ಯಾಯ ಆದ್ರೆ ಅವರೆಲ್ಲ ಸಿಡಿದೇಳ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಕಂಪ್ಲೇಂಟ್ ದಾಖಲಿಸೋ ತನಕ ಬಿಡಲ್ಲ. ಇಲ್ಲೆಲ್ಲಿ ಸರ್ ಮಹಿಳಾ ಸಂಘಟನೆದು ಸುದ್ದಿ ಇಲ್ಲ, ಏನ್ ಕತೆ ಅಂತ? ಇನ್ನು ನೆನ್ನೆ ತಾನೇ ಶುರು ಆಗಿರೋದ್ರಿಂದ ಬಹಳ ಜನಕ್ಕೆ ಇನ್ನು ಗೊತ್ತಿಲ್ಲಮ್ಮ. ಖಂಡಿತ ಮಹಿಳಾ ಸಂಘಟನೆಗಳು ಅವ್ರು ಬೀದಿಗೆ ಇಳಿಯೋದಕ್ಕಿಂತ ನಮ್ಮಕ್ಕ ತಂಗಿಯರಿಗೆ ಹಿಂಗಾಗಿದೆ ಅಂತ ನಾವೇ ಬೀದಿಗೆ ಇಳಿಬೇಕು. ಮಹಿಳಾ ಸಂಘಟನೆಗಳು ಬೇರೆ, ಪಾಪ ಅವ್ರ ಪ್ರಯತ್ನ ಅವ್ರು ನಡೆಸ್ತಾರೆ, ಅಂದು ಬಿಟ್ಟಿಲ್ಲ ಅವರು. ಆದ್ರೆ ನಾವು ಮಹಿಳೆಗೆ ಆಗಿದೆ ಅನ್ನೋದನ್ನ ಅಷ್ಟೇ ಅಲ್ಲ, ಒಬ್ಬ ಗೂಂಡಾಗಳು ಈ ರೀತಿ ಮಾತಾಡ್ತಾ ಇರೋದನ್ನ ಯಾವ ಕಾರಣಕ್ಕೂ ನಾವ್ಯಾರು ಸಹಿಸಲ್ಲ ಇದನ್ನ. ಅದಕ್ಕೆ ನಾನು ಹೇಳ್ತೀನಿ, ಎಷ್ಟು ಈಗಲೂ ಕೂಡ ಅವ್ರಿಗೆ ಏನಾದ್ರು ಕಾನೂನು ಬಗ್ಗೆ ಗೌರವ ಇದ್ರೆ ತಕ್ಷಣ ಅವನ್ನ ಅರೆಸ್ಟ್ ಮಾಡಿ ಅವನ್ ಬೇಡಿ ಹಾಕಿ ರಸ್ತೆಯಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋಗಿ ಕೋರ್ಟ್ ಪ್ರೊಡ್ಯೂಸ್ ಮಾಡ್ಲಿ. ಅಲ್ಲಿಂದ ಕೋರ್ಟ್ ಏನ್ ಕ್ರಮ ತಗೊಂಡುತ್ತೆ. ನಿಮಗೆ ಗೊತ್ತಿರುತ್ತಲ್ಲ ಸರ್, ಆ ಭಾಗದಲ್ಲಿ ಅಕ್ರಮ ಗಣಿಗಾರಿಕೆ ಅನ್ನೋದು ವ್ಯಾಪಕವಾಗಿ ನಡೀತಾ ಇರೋದ್ರ ಬಗ್ಗೆ ನಿಮಗಂತೂ ಇನ್ಫಾರ್ಮೇಶನ್ ಇದ್ದೇ ಇರುತ್ತೆ. ಎಲ್ಲ ಗೊತ್ತಮ್ಮ, ಎಲ್ಲ ಹೇಳಾಗಿದೆ. ಅಕ್ರಮ ಗಣಿಗಾರಿಕೆ ಇರ್ಲಿ, ಕಬಡ್ಡಿ ಮ್ಯಾಚ್ ಆಡಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಮಾತಾಡಿದಾರ ಅವರು. ಜೈ ಶ್ರೀರಾಮ್ ಅಂತ ಕೂಗಿದ್ದಕ್ಕೆ ತಕ್ಷಣ ಹುಡುಗರು ಹಿಡ್ಕೊಂಡು ಹೊಡೆದಿದ್ದಕ್ಕೋಸ್ಕರ ಆಗ ಅವ್ನು ಜೈಲಿಗೆ ಹೋಗ್ಬಿಟ್ಟು ಬಂದ. ಮುನ್ಸಿಪಲ್ ಚುನಾವಣೆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಗಲಾಟೆಗಳಾಗಿದ್ದು, ನಾನೇ ಭದ್ರಾವತಿ ಮುನ್ಸಿಪಲ್ ಚುನಾವಣಾ ಸಂದರ್ಭದಲ್ಲಿ ಹೋಗಿದ್ದೆ ನಾನು. ಅವಾಗ್ಲೂ ಇದೇ ಬದುಕು. ಇವ್ರಿಗೆ ಯಾರ್ದು ಭಯ ಇಲ್ಲಲ್ಲಮ್ಮ. ಅಲ್ಲಿ ಹೋಮ್ ಡಿಪಾರ್ಟ್ಮೆಂಟ್ ನವರು ನನ್ನ MLA ಏನ್ ಬೇಕಾದ್ರೂ ಮಾಡ್ಕೊಂಡ್ಲಿ ಅಂತ ಪರಮೇಶ್ವರ್ ಅಂತವ್ರು ಬಿಟ್ಟಿರೋದು ಆಶ್ಚರ್ಯ. ಇಲ್ಲಿ SP ಅಂತೂ ಅವರು ನಿಜಕ್ಕೂ ಕೂಡ ಈ ಒಂದು ರೀತಿಯ ಏನ್ ಯಾವ ಪದ ಬಳಸ್ಬೇಕು ನಾನು SP ಅವ್ರಿಗೂ ಗೊತ್ತಾಗಲ್ಲ. ಇವತ್ತಾದ್ರೂ ಕೂಡ ಕಣ್ಣಿಂದ ನೋಡಿದಾರೆ, ಕಿವಿಯಿಂದ ಕೇಳಿದ್ದಾರೆ, ತಕ್ಷಣ ಅವನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋಗ್ಲಿ, ಬೇಡಿ ಹಾಕಿ. ಅವಾಗ ಬೇರೆ ಗೂಂಡಾಗಳಿಗೆ ಭಯ ಬರುತ್ತೆ. ವೆಲ್ ಸೆಡ್. ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಇದು ಮಾಜಿ DCM ಈಶ್ವರಪ್ಪ ಅವರ ರಿಯಾಕ್ಷನ್ ಆಗಿತ್ತು. ಈಗ ಸಂಗಮೇಶ್ ಅವರು ಹೇಳ್ತಾ ಇದ್ದಾರೆ ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ, ಅವ್ರ ಮಗಂದಲ್ಲ ವಾಯ್ಸು ಅಂತ. ಸರಿ, ನಿಮ್ಮ ಮಗಂದಲ್ಲ ಒಪ್ಕೊಳ್ಳೋಣ, ಬಟ್ ಒಬ್ಬ ಮಹಿಳಾ ಅಧಿಕಾರಿಗೆ ಹಿಂಗೆ ಯಾರೋ ನಡ್ಕೊಂಡಿದಾರಲ್ಲ, ಅವ್ರನ್ನ ಒದ್ದು ಒಳಗಡೆ ಹಾಕ್ಸೋದಕ್ಕೆ ನೀವೇ ಮುಂದಾಳತ್ವವನ್ನು ವಹಿಸಿ, ನೇತೃತ್ವ ನಿಮ್ಮ ನೇತೃತ್ವದಲ್ಲೇ ಆಗ್ಲಿ. ಅದು ಇಲ್ಲೇ ಮಾತಾಡೋಣ, ಹಂಗೆ ಮಾತಾಡೋಣ. ಅತ್ಲಾಗೆ ಲೌಡ್ ಸ್ಪೀಕರ್ ಹಾಕಿದ್ದೇನೆ, ಮಾತಾಡೋಣ ಹಂಗೆ ಇದಾರೆ.